ಲೇ, ನಿಮ್ಮ ಸ್ಯಾಲ್ರಿ ಫೋನ್ಪೇ ಮಾಡಿದೀನಿ ನೋಡಿ. ತುಂಬ ಟ್ಯಾಂಕ್ಸ್ ಅಣ್ಣ. ಹಾಗೆ ನಿಮ್ಮಿಬ್ಬರಿಗೆ ಈ ತಿಂಗಳಿಂದ 1000 ರೂಪಾಯಿ ಸ್ಯಾಲ್ರಿ ಜಾಸ್ತಿ ಮಾಡಿದ್ದೀನಿ. ಆದ್ರೆ ಅಣ್ಣ ನೀವು 1 ವರ್ಷ ಆದ್ಮೇಲೆ ಸ್ಯಾಲ್ರಿ ಜಾಸ್ತಿ ಮಾಡ್ತೀನಿ ಅಂದಿದ್ರಲ್ಲ. ನಿಮ್ಮಿಂದ ನನ್ನ ಬಿಸ್ನೆಸ್ ತುಂಬಾ ಚೆನ್ನಾಗಿ ನಡ್ತಿದೆ. ಅದರಲ್ಲಿ 1000 ರೂಪಾಯಿ ಜಾಸ್ತಿ ಮಾಡಿದ್ರೆ ಏನಾಗುತ್ತೆ? ಇವಾಗ ನಾನು ಈ ಸ್ಥಾನದಲ್ಲಿ ಇದ್ದೀನಿ ಅಂದ್ರೆ ಅದಕ್ಕೆ ನೀವು ಇಬ್ರು ತಾನೇ ಕಾರಣ. ಲೇ, ನಮ್ಮ ಶಾಪ್ ಪಕ್ಕ ಇನ್ನೊಂದು ಶಾಪ್ ಇಟ್ಟಿದ್ದಾರೆ. ಅದರಿಂದ ನಮ್ಮ ಬಿಸ್ನೆಸ್ ಡೌನ್ ಆಗಿದೆ. ಈ ತಿಂಗಳಿಂದ ನಿಮ್ಮ ಸ್ಯಾಲ್ರಿಯಲ್ಲಿ 500 ರೂಪಾಯಿ ಕಡಿಮೆ ಮಾಡಿ. ಈ ಪರಿಸ್ಥಿತಿಯಲ್ಲಿ ಕೂಡ ನೀವು ನನ್ನ ಜೊತೆ ಇರ್ತೀರಂತ ಅನ್ಕೊಂತೀನಿ. ಅಣ್ಣ ಅವನು ಇರ್ತಾನೆ ಇಲ್ಲೋ ಗೊತ್ತಿಲ್ಲ, ನಾನಂತರೂ ಹೋಗ್ತೇನೆ. ನನಗೆ ಹೊರಗಡೆ 20,000 ಸ್ಯಾಲ್ರಿ ಕೊಡ್ತಾರೆ. ಲೇ, ನೀನು ಕೂಡ ಹೊರಗಡೆ ಸ್ಯಾಲ್ರಿ ಜಾಸ್ತಿ ಕೊಡ್ತಾರಂದ್ರೆ ನೀನು ಕೂಡ ಅಣ್ಣ ಹೋಗ್ಬೋದು. ನಂಗೆ ತುಂಬಾ ಜನ ಕರೆದಿದ್ದಾರೆ, ಆದ್ರೂ ನಾ ಹೋಗಲ್ಲ. ಮನೇಲಿ 3 ಹೊತ್ತು ಊಟ ಮಾಡ್ತಾ ಇರೋದೇ ನಿಮ್ಮಿಂದ, ಅದರಲ್ಲೇ ನಾವು ಸಂತೋಷವಾಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಲೇ. ನನಗೆ ಇವಾಗ ಅರ್ಥ ಆಯ್ತು, ನಾವು ಕಷ್ಟದಲ್ಲಿದ್ದಾಗ ಯಾರ ಜೊತೆ ಇರ್ತಾರೋ ಅವರೇ ನಮ್ಮವರು. ದುಡ್ಡು ಜಾಸ್ತಿ ಕೊಡ್ತಾರಂದ್ರೆ ಸಾಕು, ತುಂಬಾ ಜನ ಹೀಗೆ ಹೋಗ್ತಾರೆ. ಆದ್ರೆ ನಾನು ಕಷ್ಟದಲ್ಲಿದ್ರು ನೀನು ನನ್ನ ಜೊತೆ ಇರ್ತೀನಿ ಅಂತಿದೆಯಲ್ಲ, ತುಂಬಾ ಥ್ಯಾಂಕ್ಸ್ ಲೇ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟಲ್ಲಿ